ಕುಟುಂಬ ರಾಜಕ್ಕೆ ಬೆನ್ನತ್ತಿ ಇವತ್ತು ದೇವೇಗೌಡರು ಮತ್ತು ಅವ್ರ ಮಗ ಯಾಕೋ ಏನೋ ನಿಸ್ತೇಜ ಆಗ್ತಾ ಇದ್ದಾರೆ ಏನಪ್ಪ ಅನ್ನುವಂಥ ಮಾತು ಇದನ್ನು ನಾವು ಅನ್ನಬಾರ್ದು. ಬಟ್ ಆದರೂ ಅನಿವಾರ್ಯ ಆಗಿದೆ ಇವತ್ತು ಸಿಕ್ಕ ಅವಕಾಶಗಳನ್ನು. ಅದರಲ್ಲೂ ನಮ್ಮ ಕುಮಾರಸ್ವಾಮಿಗೆ 2 ಸಲ ಮುಖ್ಯಮಂತ್ರಿ ಪದವಿ ಸಿಕ್ತು, ಜೊತೆಗೆ ನಮ್ಮ ದೇವೇಗೌಡರಿಗೂ ಸಿಕ್ತು. ಬಟ್ ದೇವೇಗೌಡರಿಗಿಂತ ಇವರು ಕುಮಾರಸ್ವಾಮಿಗೂ ಒಳ್ಳೆಯ ಅವಕಾಶಗಳಿತ್ತು 2 ಕಡೆ 2 ಸಲ. ಆ ಸಮಯದಲ್ಲಿ ಏನು ಮಾಡಬೇಕಾಗಿತ್ತು ಅನ್ಬೋದು ಅವರು. ಇಲ್ಲ ನಾವು ಹೀಗೆ ಮಾಡಬೇಕಾಗಿತ್ತು, ನಮ್ಮ ಪೂರ್ಣ ಪ್ರಯತ್ನ ಸಿಕ್ಕಿಲ್ಲ, ಮೆಜಾರಿಟಿ ನಾವು ಮಾಡ್ತಾ ಇದ್ದೀವಿ. ಹಾಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ನಾವು ಗಮನಿಸಬೇಕಾದ ಬಹಳ ಸೂಕ್ಷ್ಮವಾದ ವಿಷಯ. ಯಾಕಂದ್ರೆ ಇದೊಂದು ಚಿಕ್ಕ ಪಕ್ಷ ರಾಜ್ಯದ ಮಟ್ಟದಲ್ಲಿ ನೋಡಿದಾಗ. ಮೈಸೂರು ಭಾಗದಲ್ಲೇ ಒಕ್ಕಲಿಗರ ಪ್ರೀತಿಯ ಪಕ್ಷ ಅಂತಂದ್ರೂ ಅಡ್ಡಿ ಇಲ್ಲ. ಆದರೆ ಇದನ್ನು ಬೆಳೆಸಬೇಕಲ್ರಿ, ಇದನ್ನು ಎಲ್ಲರ ಪಕ್ಷವನ್ನಾಗಿ ಮಾಡ್ಕೋಬೇಕಾಗಿತ್ತಲ್ಲ. ಅದರಲ್ಲಿ ಎಡವಿದ್ರೇನು ನಮ್ಮ ದೇವೇಗೌಡರು, ಆಮೇಲೆ ಬಂತ ಕುಮಾರಸ್ವಾಮಿಗಳು ಕುಟುಂಬ ರಾಜಕ್ಕೆ ಬಿದ್ದು ಸೋತ್ರ ಅಥವಾ ಮತ್ತೇನಾದರೂ ಕಾರಣ ಇರ್ಬೋದಾ ಅಂತೇಳಿ ಹಲವು ಕಾರಣಗಳಿದ್ದಾವೆ. ಯಾಕಂದ್ರೆ ದೇವೇಗೌಡರು ನಿಶ್ಚಿತ ಸಾಧನೆ ಮಾಡಿಲ್ಲ. ಅದರಲ್ಲೂ ಜನತಾ ಪಕ್ಷದಿಂದ ಜನತಾದಳ ಮಾಡಿ ಸೆಕ್ಯುಲರ್ ಮಾಡಿಕೊಂಡು ಸಪ್ರೇಟಾಗಿ ಜನತಾದಳ ಜೋಡಿ ಕಾಂಪಿಟೇಷನ್ ಮಾಡಿಕೊಂಡು ಅಸ್ತಿತ್ವ ಉಳಿಸ್ಕೊಂಡು ಬರೋದು ಸಾಣದಲ್ಲ, ದೊಡ್ಡ ಸಾಹಸನ, ಇತಿಹಾಸ ತುಂಬ ಆದಂಥದ್ದು. ಆದರೆ ಈ ಪಕ್ಷ ಇವತ್ತು ಉಳಿಬೇಕಲ್ಲ. ನಾವು ಅನ್ಬೋದು ಉಳಿತದೆ ರೀ ಅಂತೇಳಿ. ಉಳಿತದಿಲ್ಲ ಅಂತಲ್ಲ. ಯಾಕಂತಂದ್ರೆ ಎಲ್ಲಿವರೆಗೆ ಒಂದು ಆರ್ಥಿಕ ಬಲ ಇರ್ತದೋ ಅಲ್ಲಿ ತಾನೇ ಉಳಿತದೆ. ಆದರೆ ತನ್ನ ಸ್ವಬಲದ ಮೇಲೆ ಎಷ್ಟು ಮಟ್ಟಿಗೆ ಬೆಳೀತದೆ ಅನ್ನೋದು ಅಷ್ಟು ಮುಖ್ಯ ಆಗಿದೆ ಇವತ್ತು. ಯಾಕಂದರೆ ಕಾಂಗ್ರೆಸ್ ಮತ್ತು BJPಗಳು 2 ಹೆಚ್ಚು ಕಡಿಮೆ ರಾಷ್ಟ್ರೀಯ ಪಕ್ಷಗಳು. ಈ ಪ್ರಾದೇಶಿಕ ಪಕ್ಷಗಳನ್ನು ಒಂದೊಂದಾಗಿ ನಿರ್ನಾಮ ಮಾಡುವಂಥ ಶಕ್ತಿ ಅವರಲ್ಲಿದೆ, ತಮ್ಮಲ್ಲಿ ಅಡಗಿಸ್ಕೊಳ್ಳೋ ಶಕ್ತಿ ಅದ. ಅದಕ್ಕಾಗಿ ಇವತ್ತು ಕುಮಾರಸ್ವಾಮಿ ದೊಡ್ಡ ಸವಾಲದ.